ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಂತೇಶಣ್ಣ ಇಲ್ಲಿ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಪೂಜ್ಯರೇ ಹಾಗೂ ನನ್ನ ಆತ್ಮೀಯರೇ ಹಾಗೂ ಬಂಧು ಈ ಬಸವನ ಬಾಗೇವಾಡಿಯಲ್ಲಿ ನಡೆಯುವುದರಿಂದ ಜವಾಬ್ದಾರಿ ಬಸವನ ಬಾಗೇವಾಡಿ ತಾಲೂಕಿನವರೇ ಇರುತ್ತದೆ. ಆದ ಕಾರಣ ಈ ಬಸವನ ಬಾಗೇವಾಡಿಯಿಂದ ಬಂದಂಥ ಹಿರಿಯರು ಮಾಡಿಕೊಂಡು ಎಲ್ಲರೂ ಅಧ್ಯಕ್ಷರೇ ಎಲ್ಲರೂ ಪ್ರಧಾನ ಕಾರ್ಯದರ್ಶಿಗಳೇ ಆಗಬೇಕು. ಯಾಕಂದ್ರೆ ಅವರು ಹೇಳ್ಯಾರ ಅವರೇ ಮಾಡಬೇಕು. ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾದ ಜವಾಬ್ದಾರಿ ಬಸವನ ಬಾಗೇವಾಡಿ ಇದೆ. ಅದಕ್ಕಾಗಿ ನಮ್ಮ ಶ್ರಮವನ್ನು ಕೂಡಿಸಿಕೊಂಡು ಎಲ್ಲ ಹಿರಿಯರನ್ನು ಕೂಡಿಸಿ ದಿನ ಹೆಚ್ಚಿನ ಜನ ಕೊಡ್ಬೇಕು ನಮ್ಗೆ. ಯಾಕಂದ್ರೆ ನಮ್ಮಲ್ಲಿ ಕಾರ್ಯಕ್ರಮ ಇರುವುದರಿಂದ ನಮ್ಗೆ ಜವಾಬ್ದಾರಿ ಇರ್ತಾವೆ, ಹೆಚ್ಚಿಗೆ ಇರ್ತಾವೆ. ಯಾಕಂದ್ರೆ ಒಂದೇ ಸ್ವಾಮೀಜಿಗಳು ಹೋಗ್ಬೇಕಾದ್ರೆ ಅವ್ರಿಗೆ ಟ್ಯಾಂಕರ್ಗಳನ್ನು ವ್ಯವಸ್ಥೆ ಮಾಡ್ಬೇಕು ನಾವು. ನಿಮ್ ತಾಲೂಕ್ ನಾವು ಬಂದಂತ ಯಾವಾಗ ನಿಮಗೆ ತಿಳಿಸ್ತಾರೆ ಮತ್ತೆ ನೀವೇ ಹೇಳೋದು ಹಾಗೆ. ನಮಸ್ತೆ. ಏನಿವತ್ತು ಸಾರಿಗೆ ಸಚಿವರು 15% ಏನು KSRTC ಟಿಕೆಟ್ ದರವನ್ನ ಏನು ಏರಿಸ್ತಾ ಇದ್ದಾರೆ. ಇವತ್ತು ಏನು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ. ಯಾವುದೋ ಒಂದು ಗ್ಯಾರಂಟಿಯನ್ನ ಕೊಡ್ತೀರಿ, ಆ ಗ್ಯಾರಂಟಿಗಳನ್ನ ನೀಗಿಸಲಿಕ್ಕೆ ಇವತ್ತು ಏನು ಬಡ ಜನರ ಇವತ್ತು ದುಡ್ಡನ್ನ ನೀವು ಈ ಮೂಲಕ ಏನು ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಇವತ್ತು ನಮ್ಗೆ ಧಿಕ್ಕಾರ ಇದೆ. ಏನು ಇವತ್ತು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರಿಗೆ ಇವತ್ತು ನೀವು ದಂಡವನ್ನ ಏರ್ತಾ ಇದ್ದೀರಿ. ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ ಸಚಿವರೇ, ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ. ಇವತ್ತು ಸಾಮಾನ್ಯ ಜನರು ಬಸ್ ನಲ್ಲಿ ಅಡ್ಡಾಡ್ಬೇಕು. ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ, ತಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅದೇ ಗಂಡು ಮಕ್ಕಳಿಗೆ ನೀವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀರಿ 2,000 ರೂಪಾಯಿಯನ್ನ. ಅದೇ ಗಂಡು ಮಕ್ಕಳಿಂದ ದುಡ್ಡನ್ನ ನೀವು ಕಳ್ಸ್ಕೊಳ್ತಾ ಇದ್ದೀರಿ. ಈ ಮೋಸ ಬೇಡ. ಇವತ್ತು ವಿದ್ಯಾರ್ಥಿ